ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ ನಾನ್ ನಿಮ್ಗೆ ಒಂದ್ ಮನೆಯಲ್ಲೇ ಸಿಂಪಲ್ ಆಗಿ ಸಿರಮ್ ಮಾಡೋದ್ ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸಿರಮ್ ನಮ್ ಮುಖಕ್ಕೆ ಹಾಕೋದ್ರಿಂದ ಒಂದೊಳ್ಳೆ ಗ್ಲೋ ಬರುತ್ತೆ, ಸಾಫ್ಟ್ ಆಗಿ ಕ್ಲಿಯರ್ ಆಗಿ ಒಂದೊಳ್ಳೆ ಬ್ರೈಟ್ನೆಸ್ ಕೊಡತ್ತೆ ಅಂತ ಹೇಳ್ಬೋದು. ಇವಾಗ ಸಮ್ಮರ್ ಅಲ್ಲಿ ತುಂಬಾ ಫಂಕ್ಷನ್ ಇರೋದ್ರಿಂದ ಈ ಸಿರಮ್ ನಾವು ಬಳಸೋದ್ರಿಂದ ನಮ್ಗೆ ನ್ಯಾಚುರಲ್ ಲುಕ್ ಇದ್ದೇ ಇರುತ್ತೆ. ಹಾಗಾದ್ರೆ ಹೇಗ್ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ. ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಮೊದಲ ಬಾರಿ ಯಾರಾದ್ರೂ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಅನ್ನ ತಗೊಂಡಿದ್ದೀನಿ. ಅದನ್ನ ರಾತ್ರಿನೇ ಫುಲ್ 6 ಟೇಬಲ್ ಸ್ಪೂನ್ ನೀರನ್ನ ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ. ನಿಮ್ಗೆ ಯಾವ ರೈಸ್ ಬೇಕೋ ಆ ರೈಸ್ ತಗೊಳ್ಳಿ. ಒಂದ್ ವೇಳೆ ರಾತ್ರಿ ನೆನೆಸಕ್ಕಾಗಿಲ್ಲ, ನಂಗೆ ಇವಾಗ್ಲೇ ಇಮಿಡಿಯೇಟ್ ಮಾಡ್ಕೋಬೇಕಂದ್ರೂ ಮಿನಿಮಮ್ ಒಂದು 3 ಗಂಟೆ ನೆನಿಲೇಬೇಕು ಅಕ್ಕಿ. ಅವಾಗ್ಲೇ ಚೆನ್ನಾಗಿರೋದು ಈ ಸಿರಮ್ ಮಾಡೋದಕ್ಕೆ. ಇದನ್ನ ಇವಾಗ ನೀವು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳಿ. ಅವಾಗ ಅದ್ರದ್ದು ಅಕ್ಕಿದೆಲ್ಲ ಅಂಶ ಬಿಟ್ಕೊಂಡು ಚೆನ್ನಾಗಿರುತ್ತೆ. ನಮ್ ಕಡೆ ಇದನ್ನ ತಿಳಿ ಗಂಜಿ ಅಂತ ಹೇಳ್ತೀವಲ್ಲ, ಗಂಜಿ ನೀರು ತಿಳಿ ಅಂತ ಹೇಳ್ತೀವಿ. ಆ ತಿಳಿಯನ್ನ ಸಪರೇಟ್ ಆಗಿ ನೀವು ಜರಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸಿರಮ್ ಮಾಡ್ಕೊಂಡು ನಿಮ್ ಮುಖಕ್ಕೆ ಹಚ್ತಾ ಇದ್ರೆ ನಿಮ್ಗೆ ಒಂದೊಳ್ಳೆ ಗ್ಲೋ ಬರುತ್ತೆ. ಸ್ಕಿನ್ ಗ್ಲೋ ಆಗೋದ್ ಜೊತೆಗೆ ಡೀಪ್ ಹೈಡ್ರೇಷನ್ ಆಗತ್ತೆ. ಜೊತೆಗೆ ಪಿಂಪಲ್ಸ್ ಮಾರ್ಕ್ ಕೂಡ ರೆಡ್ಯೂಸ್ ಆಗತ್ತೆ. ಪಿಗ್ಮೆಂಟೇಶನ್ ಇದ್ರೆ ಕ್ರಮೇಣ ಲೈಟ್ ಆಗ್ತಾ ಹೋಗುತ್ತೆ. ಸ್ಕಿನ್ ಮಾತ್ರ ಅಂತೂ ಸಾಫ್ಟ್ ಅಂಡ್ ಶೈನಿ ಆಗಿರತ್ತೆ ಯಾವಾಗ್ಲೂ. ಮತ್ತೆ ಫೈನ್ ಲೈನ್ ಯಾವಾಗ್ಲೂ ನಿಮ್ಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ. ಬಟ್ ಯಾವುದೇ ಫೇಸ್ ಪ್ಯಾಕ್ ಅನ್ನ ನೀವು ಮೊದಲ ಬಾರಿ ಯೂಸ್ ಮಾಡ್ತಾ ಇದ್ರೆ ಖಂಡಿತ ಎಲ್ರು ಕೂಡ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಅದನ್ನ ಜರಡಿ ಮಾಡ್ಕೊಂಡು ಸಪರೇಟ್ ಮಾಡ್ಕೊಂಡೆ ತಿಳಿನ. ಅದಕ್ಕೆ ಇವಾಗ ನಾನಿಲ್ಲಿ ಒಂದು 4 to 5 ಡ್ರಾಪ್ಸ್ ಆಗುವಷ್ಟು ಗ್ಲಿಸರಿನ್, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರ್, ಅದಾದ್ಮೇಲೆ ಆಲ್ಮಂಡ್ ಆಯಿಲ್ 2 to 3 ಡ್ರಾಪ್ಸ್, ಹಾಗೆ ವಿಟಾಮಿನ್ ಇ ಕ್ಯಾಪ್ಸೂಲ್ 1 ಹಾಕಿದ್ದೀನಿ. ಅಲೋವೆರಾ ಜೆಲ್ 1 ಟೀ ಸ್ಪೂನ್ ಆಗುವಷ್ಟು. ಓಕೆ, ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಟಿಪ್ಸ್ ಅಂದ್ರೆ ಆಯಿಲಿ ಸ್ಕಿನ್ ಇರುವವರು ಈ ಗ್ಲಿಸರಿನ್ ಅನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ಆಲ್ಮಂಡ್ ಆಯಿಲ್ 1 ಡ್ರಾಪ್ಸೇ ಸಾಕು. ವಿಟಾಮಿನ್ ಇ ಕ್ಯಾಪ್ಸೂಲ್ ಕೂಡ ಅರ್ಧ ಸಾಕು. ಓಕೆ, ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಒಂದೊಳ್ಳೆ ಸಿರಮ್ ರೆಡಿ ಆಗತ್ತೆ. ಇದನ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಆಲ್ರೆಡಿ ಬೆನಿಫಿಟ್ಸ್ ಹೇಳಿದೀನಿ. ಪ್ರತಿ ಸಲ ನನ್ನ ಫಾಲೋವರ್ಸ್ ಗೆ ಗೊತ್ತಿರತ್ತೆ, ಪ್ರತಿ ಸಲ ಎಲ್ಲ ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಇರ್ತೀನಿ. ವಿಟಾಮಿನ್ ಯಾವ ರೀತಿ ಕೆಲಸ ಮಾಡುತ್ತೆ, ಗ್ಲಿಸರಿನ್ ಹೇಗೆ ಹೆಲ್ಪ್ ಆಗುತ್ತೆ, ಪ್ರತಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಆದಷ್ಟು ಶಾರ್ಟ್ ಮಾಡಿ ನಿಮ್ಗೆ ತಿಳ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಸ್ಮಾಲ್ ಬಾಟಲ್ ಸಿಗತ್ತೆ ನಿಮ್ಗೆ. ಈ ತರ ಪ್ರಾಡಕ್ಟ್ ಎಲ್ಲ ಬೇಕಂದ್ರೆ ಖಂಡಿತ ನಾನು ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ವಿಡಿಯೋದಲ್ಲಿ ಬರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇದನ್ನ ನೀವು ಈ ರೀತಿ ಪುಟಾಣಿ ಬಾಟಲ್ ಅಲ್ಲಿ, ಗ್ಲಾಸ್ ಬಾಟಲ್ ಅಲ್ಲೇ ಹಾಕಿ ಇಟ್ಕೊಳ್ಳಿ. ಗ್ಲಾಸ್ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದು 5 to 7 ಡೇಸ್ ತನಕ ಯೂಸ್ ಮಾಡ್ಕೋಬಹುದು. ಇದನ್ನ ನೀವು ಯೂಸ್ ಮಾಡೋಕ್ಕಿಂತ ಮೊದಲು ಶೇಕ್ ಮಾಡ್ಕೊಂಡು ನೈಟ್ ಮಲ್ಗಬೇಕಾದ್ರೆ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ನಾರ್ಮಲ್ ಫೇಸ್ ವಾಶ್ ಆದ್ಮೇಲೆ ನೆಕ್ಸ್ಟ್ ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡಿ ಸನ್ಸ್ಕ್ರೀನ್ ಅನ್ನ ಹಾಕೊಳ್ಳಿ. ಒಂದೊಳ್ಳೆ ಗ್ಲೋ ಕೊಡುತ್ತೆ. ಪ್ರತಿದಿನ ಯೂಸ್ ಮಾಡೋದ್ರಿಂದ ಖಂಡಿತ ನಿಮ್ಗೆ ಒಂದೊಳ್ಳೆ ಗ್ಲೋ ಕೊಡುತ್ತೆ. ಬಟ್ ಆಯಿಲಿ ಸ್ಕಿನ್ ಅವರು ನಾನು ಹೇಳಿದ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್